cold pose. Yeah, that's ಹಲೋ my. ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮೇಷನು ಅಂಥದ್ದೇನು ಇನ್ಫಾರ್ಮೇಷನ್ ಇಲ್ಲ. ಬಟ್ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಮನೆಗಳನ್ನ ಕಟ್ಟಿದ್ದಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕಿ ಸುಮಾರು ಜನ ಮನೆಗಳನ್ನ ಬುಕ್ಕು ಮಾಡಿದ್ದಾರೆ, ತಗೋತಾನೂ ಇದ್ದಾರೆ. ಇವಾಗ ರಿಜಿಸ್ಟ್ರೇಷನ್ ಕರೆದಿದ್ದಾರೆ. ಆಲ್ರೆಡಿ ಆ ವಿಚಾರಗಳೆಲ್ಲ ನಿಮಗೆ ಗೊತ್ತು. ಬಟ್ ಇವಾಗ ಏನಪ್ಪ ಅಂತಂದರೆ, ನಾನು ಒಂದು ವಿಡಿಯೋ ಮಾಡಿದ್ದೆ. ಯಾವುದು ಅಂದರೆ BBMP ಕಡೆಯಿಂದ, ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಕಡೆಯಿಂದ 7 ಲಕ್ಷ ರೂಪಾಯಿಗಳ ಇದು ಏನಪ್ಪ 7 ಲಕ್ಷದ ಅಮೌಂಟ್ನ 7 ಲಕ್ಷ ಅನುದಾನ ಕೊಡ್ತಾರೆ ಒಂದು ಮನೆಗೆ ಅಂತ. ಅಂದರೆ ಯಾವ ಥರ ಅಂತಂದರೆ, ರಾಜೀವ್ ಗಾಂಧಿ ನಿಗಮದಿಂದ ಕಟ್ಟಿರೋ ಮನೆಗಳಿಗೆ BBMP ಕಡೆಯಿಂದ 7 ಲಕ್ಷ ಕೊಡೋದು, ಇನ್ನು ಮಿಕ್ಕಿರೋ ಅಮೌಂಟ್ನ ಸರ್ಕಾರ ಕಟ್ಟಿರೋದು ಸರ್ಕಾರದ ಜಾಗದಲ್ಲಿ, ಈ ಥರ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಕ್ಕಿದೆ. ಆ ವಿಡಿಯೋ ಬೇಕಾದ್ರೆ ನಾನು ಇದರಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ಆ ವಿಡಿಯೋದಕ್ಕೆ ಒಂದು ಕಾಮೆಂಟ್ ಬಂದಿತ್ತು. ಏನಪ್ಪ ಅಂತಂದರೆ, ಏನೋದು ಅಂದರೆ ಸುಮಾರು ಜನ ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗಿದ್ದಾರೆ. ಏನಕ್ಕೆ ಅಂದರೆ, ಅವ್ರು ಏನು ಮನೆಗಳನ್ನ ಕಟ್ಟಿದ್ದಾರೆ ಅದಕ್ಕೆ ಕೆಲವೊಬ್ಬರಿಗೆ ಲೋನ್ಗಳು ಆಗ್ತಾಯಿಲ್ಲ. ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು, ಇದರಲ್ಲಿ ಅದು ಫೈನಾನ್ಸ್ ಕಂಪ್ನಿಲಿ ಆಗ್ಬೋದು. ಬಟ್ ಫೈನಾನ್ಸ್ ಕಂಪ್ನಿನಲ್ಲಿ ಆಗ್ತಾಯಿದೆ ಲೋನು. ಬಟ್ ಆ ಲೋನು ಏನಪ್ಪ ಅಂದರೆ, ಅವರು ಫೈನಾನ್ಸ್ ಕಂಪ್ನಿಯವರು ತುಂಬ ಜಾಸ್ತಿ ಅಂದರೆ 13%, 14% ಗಂಟ ಬಡ್ಡಿ ಆಗ್ತಾವ್ರೆ. ಇಂಟ್ರೆಸ್ಟ್ ರೇಟ್ 13-14% ಗಂಟ ಇಂಟ್ರೆಸ್ಟ್ ಆಗ್ತಿರೋದ್ರಿಂದ ಜನ ಅಲ್ಲಿ ತಗೊಳಕ್ಕಾಗ್ತಾಯಿಲ್ಲ. ಯಾಕೆಂದರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಯಿತು, ಅದು 14%. ಬಟ್ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ತಗೋಬೋದು. ಅದು ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಪ್ಪ ಅಂದರೆ, ಇದ್ಯಾವುದು ಮಹಾರಾಷ್ಟ್ರ ಬ್ಯಾಂಕು ಮತ್ತು ಆಕ್ಸಿಸ್ ಬ್ಯಾಂಕು ಮತ್ತು ಇನ್ನೊಂದೆರಡು ಬ್ಯಾಂಕು, ಯಾವುದೋ ಅವು ಬ್ಯಾಂಕ್ಗಳೇ ಬಂದಿದ್ದೋ. ಬಟ್ ಅಲ್ಲಿ ಏನಂತಂದರೆ ಪ್ರಾರಂಭ ಆಗಿರೋದು, ಬ್ಯಾಂಕಲ್ಲಿ ಸಿವಿಲ್ ಸ್ಕೋರ್ ಇಲ್ಲ. ಅಂದರೆ ಯಾರ್ಯಾರಿಗೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡಿ ಸಿವಿಲ್ ಸ್ಕೋರ್ ಇದೆ ಅವರು ಕೊಡ್ತಾರೆ. ಯಾರ್ಯಾರಿಗೆ ಸಿವಿಲ್ ಸ್ಕೋರ್ ಇಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಲೋನ್ ಕೊಡೋಕ್ಕೆ ಬರಲ್ಲ ಅಂತ ಬ್ಯಾಂಕುಗಳು ಹೇಳ್ತಾ ಇದ್ದಾವೆ. ಏನಕ್ಕಪ್ಪ ಅಂದರೆ, ಅದು RBI ಗೈಡ್ಲೈನ್ ಇದೆ. ಅಂದರೆ ಬ್ಯಾಂಕ್ಗಳೆಲ್ಲ ಪೂರ್ತಿ ಹೆಡ್ ಆಫ್ ದ ಬ್ಯಾಂಕ್ ಅಂತ ಹೇಳ್ತಾರೆ RBIನ. ಆ RBI ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರನೇ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ನಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆ ಬ್ಯಾಂಕ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹಾಗಾಗಿ RBI ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಅವರು ಸಿವಿಲ್ ಸ್ಕೋರ್ ಎಷ್ಟು ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ. ಅಷ್ಟು ಜಾಸ್ತಿ ಇದ್ದರೆ ಮಾತ್ರನೇ ಅವರು ಲೋನ್ ಕೊಡೋದು ರಾಷ್ಟ್ರೀಕೃತ ಬ್ಯಾಂಕ್ ಅವರು, ಇಲ್ಲಾಂದರೆ ಲೋನ್ನ ಕೊಡಲ್ಲ. ಹಾಗಾಗಿ ಕೆಲವೊಬ್ಬರು ಮನೆಗಳನ್ನ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ದುಡ್ಡು ಅವ್ರ ಹತ್ರ ಕಟ್ಟೋಕ್ಕೆ ದುಡ್ಡೂ ಇಲ್ಲ. ಏನು ಅವರು ಪೂರ್ತಿ ಕ್ಯಾಶ್ ಕಟ್ಟಿ ಅಂತಿದ್ದಾರೆ. ಪೂರ್ತಿ 7 ಲಕ್ಷ 8 ಲಕ್ಷ ರೂಪಾಯಿ ಕ್ಯಾಶಲ್ಲಿ ಯಾರು ಇಟ್ಕೊಂಡಿರ್ತಾರೆ? 7 ಲಕ್ಷ 8 ಲಕ್ಷ ಕ್ಯಾಶೂ ಇಲ್ಲ. ಜೊತೆಗೆ ಅವರು ಲೋನ್ ಮಾಡಿಸ್ಕೊಳಕ್ಕೆ ಹೋಗೋಣ ಅಂದರೆ ಲೋನು ಕೂಡ ಆಗ್ತಾಯಿಲ್ಲ. ಯಾವುದು ಈ ಸಿವಿಲ್ ಸ್ಕೋರ್ ಸರಿ ಇಲ್ಲದೆ ಇರೋ ಕಾರಣದಿಂದ. ಅದಕ್ಕೆ ಏನಪ್ಪ ಅಂದರೆ, ಫಸ್ಟೇ ನಾವು ಯೋಚನೆ ಮಾಡಾಕಬೇಕಾಗಿತ್ತು. ಏನು ಅಂತಂದರೆ, ಯಾರ ಹೆಸರಿನಲ್ಲಿ ನಾವು ಮನೆಗೆ ಅಪ್ಲೈ ಮಾಡ್ತಾಯಿದ್ದೀವಿ ಅಂತ. ಯಾಕೆಂದರೆ ಈಗ ಜಾಸ್ತಿ ಲೇಡೀಸ್ ಹೆಸರಲ್ಲಿ ಹಾಕಿರ್ತಾರೆ. ಯಾಕೆಂದರೆ ಲೇಡೀಸ್ ಹೆಸರಲ್ಲಿ ಹಾಕೋದು ಗೌರ್ಮೆಂಟು ಇದಾಗಿರೋದ್ರಿಂದ, ರೇಷನ್ ಕಾರ್ಡಲ್ಲಿ ಅವ್ರದ್ದೇ ಹೆಸರಿರೋದ್ರಿಂದ ಫಸ್ಟು ಅವ್ರ ಹೆಸರಲ್ಲೇ ಹಾಕಿರ್ತಾರೆ. ಬಟ್ ಅವ್ರ ಹೆಸರಲ್ಲಿ ಹಾಕಿದ್ರೆ ಏನಪ್ಪ ಇದು ಅಂತಂದರೆ, ಇವಾಗ ಅವರು ಮನೇಲೇ ಇರ್ತಾರೆ, ಅಡುಗೆ ಮಾಡಿಕೊಂಡು ಕೆಲಸಕ್ಕೇನು ಹೋಗಲ್ಲ, ಅವ್ರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರೋಲ್ಲ. ಹಾಗಾಗಿ ಅವ್ರಿಗೆ ಸಿವಿಲ್ ಸ್ಕೋರ್ ಇಲ್ಲದೆ ಇರೋದ್ರಿಂದ ಲೋನ್ಗಳು ಆಗ್ತಾಯಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, BBMP ಆಯುಕ್ತರು ಆಲ್ರೆಡಿ ಸರ್ಕಾರಕ್ಕೆ ಲೆಟ್ರ್ ಬರೆದಿದ್ರು. ಈ ಥರ ಯೋಜನೆ ಇದೆ, ನೀವೇನಾದರೂ ಅನುಮೋದನೆ ಕೊಟ್ಟರೆ 7 ಲಕ್ಷ ರೂಪಾಯಿಗಳ ಮನೆಗಳಿಗೆ 7 ಲಕ್ಷ, ಒಂದು ಮನೆಗೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಬೇಕಾಗುತ್ತೆ. ಅಂದರೆ ಈಗ ಎಲ್ಲಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕಟ್ತಾ ಇದ್ದಾರೆ ಅಲ್ಲಿ ಎಲ್ಲಕ್ಕೂ ಅಪ್ಲೈ ಆಗಲ್ಲ. ಅದು ಅವ್ರು ಹೇಳಿದ್ದು, BBMP ಆಯುಕ್ತರು ಹೇಳಿದ್ದು 5,000 ಜನಕ್ಕೆ ಅನಿಸುತ್ತೆ ಅಷ್ಟೇ. ಬರೀ ಸ್ಟಾರ್ಟಿಂಗು ಬರೀ 5,000 ಜನ ಏನು ಅಪ್ಲಿಕೇಶನ್ ಹಾಕಿದ್ರು, ಬರೀ 5,000 ಅಪ್ಲಿಕೇಶನ್ ಹಾಕಿದ್ರು. ಅವರು ಮಾತ್ರ ನಾವು ಕೊಡ್ತೀವಿ 7 ಲಕ್ಷ ರೂಪಾಯಿನ 1 BHK ಮನೆಗಳಿಗೆ ಅನುದಾನದ ಮುಖಾಂತರ ಅಂತ ಹೇಳಿದರು. ಬಟ್ ಅದನ್ನು ಸರ್ಕಾರ ಒಪ್ಪಲಿಲ್ಲ. ಯಾಕೆಂದರೆ ಮಹಾನಗರ ಪಾಲಿಕೆಗಳ ಹಂತದಲ್ಲಿ ಬರಲ್ಲ ಅದು. ಅದೇನಿದ್ರು ಪುರಸಭೆ, ನಗರಸಭೆ ಮತ್ತು ಗ್ರಾಮ ಪಂಚಾಯತಿ ಈ ಲೆವೆಲಲ್ಲಿ ಮಾತ್ರ ಬರೋದು ಅಂತೇಳಿ
ಅದನ್ನು ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಮಾಡಿ ಮಾಮೂಲಿ ಏನು ನೀ ಕಟ್ಟಲೇಬೇಕು. ಆಮೇಲೆ ಇನ್ನು ಕೆಲವ್ರು ಏನಪ್ಪ ಅಂದರೆ ಇವಾಗ ಇನ್ನೂ ಕಮ್ಮಿ ಆಗ್ಬೋದೇನೋ. ನಾನೊಬ್ರು ಕೇಳ್ಪಟ್ಟೆ, ಅವರು ಇನ್ನೂ ಅದೇ ಆಲೋಚನೆಯಲ್ಲೇ ಇದ್ದಾರೆ. ಅದು ಮನೆಗಳಿಗೆ ಆಲ್ರೆಡಿ ಅವರು 7 ಲಕ್ಷ 8 ಲಕ್ಷ ಇದ್ದರೆ 7 ಲಕ್ಷ ಮಾಡೋರು 1 ಲಕ್ಷ ಕಮ್ಮಿ ಮಾಡಿ. ಬಟ್ ಅವರು ಇನ್ನೂ ಏನು ಯೋಚನೆಯಲ್ಲಿದ್ದಾರೆ ಅಂದರೆ ಇನ್ನೂ ಕಮ್ಮಿ ಆಗುತ್ತೇನೋ, ಇನ್ನೂ ಕಮ್ಮಿ ಆಗುತ್ತೇನೋ, ಅಥವಾ ಯಾವ್ದಾದ್ರು ಸರ್ಕಾರ ಬಂದರೆ ಅದನ್ನು ಮನ್ನಾ ಮಾಡುತ್ತೇನೋ, ಯಾವುದು ಲೋನ್ ಅಮೌಂಟ್ನ ಅಂತ ಇನ್ನೂ ವೆಯ್ಟ್ ಮಾಡ್ತಾಯಿದ್ದಾರೆ. ಅದು ಯಾವುದೂ ಆಗಲ್ಲ. ದಯವಿಟ್ಟು ಇದೇ ಹೇಳ್ತಾ ಇರೋದು. ಯಾಕೆಂದರೆ ನೀವು ಮನ್ನಾ ಈ ಕೊಡ್ತಾ ಇರ್ತಕ್ಕಂಥ ಅವರು ಕಟ್ಟಿಸ್ಕೊತಾ ಇದ್ದ ದುಡ್ಡನ್ನು ಮನ್ನಾ ಮಾಡ್ತಾರೆ. ಇಲ್ಲ ಅಂದರೆ ಲೋನು ಏನು ಕಟ್ತಾ ಇದ್ದೀವಿ ಅದನ್ನು ಮನ್ನಾ ಆಗುತ್ತೆ. ಇಲ್ಲ ಅಂತಂದರೆ ಇನ್ನೂ ಮನೆ ರೇಟ್ನ ಕಮ್ಮಿ ಮಾಡ್ತಾರೆ. ಇವೆಲ್ಲ ಯಾವುದೂ ಇನ್ನೂ ನಡೆಯಲ್ಲ. ಅದಕ್ಕೇ ವಸತಿ ಸಚಿವರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನೀವು ಮನೆ ಬೇಕು ಅಂದರೆ ತಗೊಳ್ಳಿ, ಬೇಡ ಅಂತಂದರೆ ಬೇರೆ ಯಾರಿಗೆ ಅನುಕೂಲ ಇದೆಯೋ ಅವ್ರು ತಗೋತಾರೆ ಅಂತ ಅವರು ಕಂಡೀಷನ್ ಆಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಏನು ಕಮ್ಮಿ ಮಾಡಬೇಕು ಅದು ಕಮ್ಮಿ ಮಾಡಿದ್ದಾರೆ. ಬಟ್ ಇನ್ನು ಒಬ್ಬರಿಗೆ ಲೋನ್ ಸಿಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಇಷ್ಟಿದೆ. ಹಾಗಾಗಿ BBMPದು ಏನೂ ನಡೆಯಲ್ಲ. ಆಮೇಲೆ ಇದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇನ್ನು ಕಮ್ಮಿ ಮಾಡಲ್ಲ ರೇಟ್ನ. 7 ಲಕ್ಷ ರೂಪಾಯಿವರೆಗೂ ಏನು ಹೇಳಿದ್ದಾರೆ, ಅದು 7 ಲಕ್ಷಕ್ಕಿಂತ ಕಮ್ಮಿ ಯಾವುದೇ ಕಾರಣಕ್ಕೂ ಆಗಲ್ಲ. ಜೊತೆಗೆ ಯಾವುದೇ ರೀತಿಯ ಮನ್ನಾನೂ ಮಾಡಲ್ಲ. ಮನ್ನಾ ಮಾಡಿ ಫ್ರೀ ಮನೆಗಳು ಕೊಟ್ಬಿಡ್ತಾರೆ ಅಂತ ಕೆಲವರೆಲ್ಲ ಹಬ್ಬಿಸ್ತವ್ರೆ. ಅದೇನು ಮನ್ನಾಗಿನ್ನ ಆಗಲ್ಲ, ಫ್ರೀ ಮನೆಗಳು ಸಿಗಲ್ಲ. ಏನಿದ್ರು ಅವ್ರು ಏನು ಫಿಕ್ಸ್ ಮಾಡಿದ್ದಾರೆ ಅದು ದುಡ್ಡು ಕಟ್ಟಬೇಕು, ಮನೆ ತಗೋಬೇಕು. ಮತ್ತು ದುಡ್ಡು ಕಮ್ಮಿ ಆಗಲ್ಲ, ಮನ್ನಾನೂ ಆಗಲ್ಲ. ಇದು ಈ ವಿಡಿಯೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಏನಾದರೂ ಅಪ್ಡೇಟ್ ಬಂತು ಅಂದರೆ ಹಿಂಗೆ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ, ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ